ನಮಸ್ಕಾರ. ಪಂಚಾಯತಿಗೆ ಸ್ವಾಗತ. ನಾನು ನವಿತಾ ಜೈನ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಪಂಚಾಯಿತಿಯಲ್ಲಿ ಇವತ್ತು ಎರಡು ಪ್ರಮುಖ ಸುದ್ದಿಗಳಿದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಈಗಾಗಲೇ ಜೈಲು ಸೇರಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ನಟ ದರ್ಶನ್ ಜೀವನ ಶೈಲಿ ಈಗ ಬದಲಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ದರ್ಶನ್ಗೆ ಈಗಲೂ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಇನ್ಯಾವತ್ತೂ ಅವ್ರ ಜೀವನದಲ್ಲಿ ಪಾಠ ಕಲಿಯಲ್ಲ ಅಂತ ಅನೇಕ ವಿಶ್ಲೇಷಣೆಗಳು, ಚರ್ಚೆಗಳು ನಡೆದಿದ್ದು, ಜೊತೆಗೆ ಫ್ಯಾನ್ಸ್ ಕೂಡ ಈ ಒಂದು ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ದಾರೆ. ಅಣ್ಣ ಸರಿ ಆಗಬೇಕು ಅನ್ನುವಂತಹ ಅಭಿಪ್ರಾಯ ಅವರಲ್ಲೂ ಕೂಡ ಕೇಳಿ ಬಂದಿದೆ. ಈಗಾಗಲೇ ಜಾಮೀನಿನ ಮೇಲೆ ಬಿಡುಗಡೆ ಆದ್ಮೇಲೆ ಆಸ್ಪತ್ರೆಗೆ ದಾಖಲಾಗಿದ್ದ ದರ್ಶನ್ ಅವರು ಸ್ವಲ್ಪ ದಿನ ವಿಶ್ರಾಂತಿಗೆ ಜಾರಿ, ಮತ್ತೆ ಇದೀಗ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಅದಕ್ಕಾಗಿ ಈಗಾಗಲೇ ದೇಶದಲ್ಲಿ ನಾನು ಎಲ್ಲಾ ಕಡೆ ತಿರುಗಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಕೋರ್ಟ್ನಿಂದ ಪರ್ಮಿಷನ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ಪತ್ನಿ ವಿಜಯಲಕ್ಷ್ಮಿ ನಿಗಾ ಇಟ್ಟಿದ್ದು ಹೇಗೆ ಅನ್ನೋದೇ ಇವತ್ತಿನ ಪಂಚಾಯಿತಿಯ ಮೊದಲ ಸ್ಟೋರಿ. ದಾಸನಿಗೆ ದಿಗ್ಬಂಧನ. ಹಾಗಾದ್ರೆ ದಿಗ್ಬಂಧನ ಹಾಕಿದ್ಯಾರು ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ನಟ ದರ್ಶನ್ ಸಾಮ್ರಾಜ್ಯ ಈಗ ಒಂದ್ ಕಡೆ ವಿಜಯಲಕ್ಷ್ಮಿ, ಅದೇ ರೀತಿಯಾಗಿ ಅವರ ಸಹೋದರ ದಿನಕರ್ ತೂಗುದೀಪ್ ಅವರ ಕೈ ಸೇರಿದೆ ಅನ್ನುವಂತಹ ಮಾತುಗಳ ರೀತಿಯಲ್ಲೇ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ದರ್ಶನ್ ಸುತ್ತ ತಿರುಗ್ತಾ ಇದ್ದ ಹಲವರಿಗೆ ಗೇಟ್ ಪಾಸ್ ಅನ್ನ ನೀಡಲಾಗಿದೆ. ನಟ ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸುತ್ತ ತಿರುಗ್ತಾ ಇದ್ದವರ, ಪ್ರಮುಖವಾಗಿ ದರ್ಶನ್ ಕಾರು ಚಾಲಕ ಲಕ್ಷ್ಮಣ ಆಗಿರ್ಬೋದು, ಮ್ಯಾನೇಜರ್ ನಾಗರಾಜ್ ಅವರನ್ನ ಈಗಾಗಲೇ ಅಂತರವನ್ನ ಕಾಯ್ದಿರಿಸಿದ್ದಾರೆ. ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅದಕ್ಕೆಲ್ಲ ಕಾರಣ ವಿಜಯಲಕ್ಷ್ಮಿ ಅವರು. ದರ್ಶನ್ ಜೊತೆಗಿದ್ದ ಉಳಿದವರಿಗೂ ಕೂಡ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ದರ್ಶನ್ ಎಲ್ಲಾ ಜವಾಬ್ದಾರಿಯನ್ನ ಇದೀಗ ವಿಜಯಲಕ್ಷ್ಮಿ ಅವರೇ ನೋಡ್ಕೊಳ್ತಿದ್ದಾರೆ. ಅತ್ತಿಗೆ ಜೊತೆ ನಾನಿದ್ದೇನೆ, ಸಿನಿಮಾ ಕೆಲಸಗಳು ಶುರುವಾದ ಮೇಲೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ದರ್ಶನ್ ಸಹೋದರ ದಿನಕರ್ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಅವರ ಎಲ್ಲಾ ಸಿನಿಮಾದ ಕೆಲಸಗಳನ್ನೂ ಕೂಡ ಈಗ ಅವರ ಸಹೋದರರಾಗಿರುವಂತಹ ದಿನಕರ್ ತೂಗುದೀಪ್ ಅವರ ಕೈಗೆ ಒಪ್ಪಿಸಿದ್ದಾರೆ. ಇನ್ನು ಮುಂದೆ ಯಾರು ಬೇಡ, ಮ್ಯಾನೇಜರ್ ಕೂಡ ಬೇಡ, ಸದ್ಯಕ್ಕೆ ಕೆಲಸಗಳನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ದಿನಕರ್ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ದಿಗ್ಬಂಧನವನ್ನ ಹಾಕಲಾಗಿದೆ ಅನ್ನೋದರ ವರದಿಯನ್ನ ಕೂಡ ನಾವು ನಿಮಗೆ ಮುಂದೆ ಇಡ್ತೀವಿ. ಇನ್ನು ಎರಡನೇ ಸ್ಟೋರಿಲಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಪರ್ಸೆಂಟೇಜ್ ಸರ್ಕಾರ, ಈ ಒಂದು ವಿಚಾರ ಇದೆಯಲ್ಲ, ಈಗಾಗಲೇ ನಿಮಗೆ ಗೊತ್ತಿದೆ ಪರ್ಸೆಂಟೇಜ್ ಸರ್ಕಾರ ಅಂತ ಹೇಳಿ ಈ ಹಿಂದೆ 2022ರಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬಂತು. 40% ಆರೋಪ ಕೂಡ ಕೇಳಿ ಬಂತು. ಆ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಯಿತು, ಯಾವ ರೀತಿಯಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಅವತ್ತಿನ ಕೆಂಪಣ್ಣ ಬಿಜೆಪಿ ವಿರುದ್ಧ ಸ್ಫೋಟಕ ಆರೋಪವನ್ನ ಮಾಡಿದ್ರು. ಇದನ್ನೇ ಅಸ್ತ್ರವಾಗಿಸಿಕೊಂಡ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೂ ಕೂಡ ಬಂದಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರಣ ಆಗಿದ್ದು ಈ ಒಂದು ಕಮಿಷನ್ನ ಆರೋಪ. ಜನರಿಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮತವನ್ನ ಕಾಂಗ್ರೆಸ್ಗೆ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಆಗಿತ್ತು. ಆದ್ರೆ ಇದೀಗ ಕಳೆದ ಸರ್ಕಾರದ ಅವಧಿಗಿಂತಲೂ ಅಧಿಕ ಕಮಿಷನ್ ಪಡೆಯಲಾಗ್ತಿದೆ ಅನ್ನುವಂತಹ ಒಂದು ಸ್ಫೋಟಕ ಆರೋಪ ಕೂಡ ಕೇಳಿ ಬಂದಿದೆ. ಜೊತೆಗೆ ದೂರನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವ ಮಂಜುನಾಥ್ ಅವರು ಮಾಡಿದ್ದಾರೆ. ಹಾಗಾದ್ರೆ ಏನಾಗಿದೆ ಈ ಪ್ರಕರಣದಲ್ಲಿ, ಯಾವ ರೀತಿಯಾಗಿ ಇಲ್ಲಿ ಈಗ ಕಮಿಷನ್ ಅನ್ನ ಪಡೆಯಲಾಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್, ಬಿಜೆಪಿ ಸರ್ಕಾರಕ್ಕಿಂತಲೂ ಜಾಸ್ತಿ 40% ಅಂದ್ರೆ ಈಗ ಎಷ್ಟು ಪರ್ಸೆಂಟೇಜ್, ಈ ರೀತಿಯ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಯಾವ ರೀತಿಯಾಗಿ ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದರ ಜೊತೆಗೆ ಈಗಾಗಲೇ ನಾವು ಅನೇಕ ಇಲಾಖೆಗಳಲ್ಲಿ ಈ ಕಮಿಷನ್ ಆರೋಪ ಕೇಳಿ ಬಂದಿದ್ದು, ಅಬಕಾರಿ ಇಲಾಖೆಯಲ್ಲಿ ಕಮಿಷನ್ ಆರೋಪ ಕೇಳಿ ಬಂದಿದ್ದು, ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯ ಅವರ ನಿಲುವು ಏನು, ನಾವು ಹೈಕಮಾಂಡ್ ಕೂಡ ದೂರು ಕೊಡ್ತೀವಿ ಅಂತ ಮಂಜುನಾಥ್ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇನ್ನು ನಾವು ಆಗ್ಲೇ ಹೇಳಿದೆ, ಪಂಚಾಯಿತಿಯ ಮೊದಲ ಸ್ಟೋರಿಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ದಾಸನ್ಗೆ ದಿಗ್ಬಂಧನವನ್ನ ಹಾಕುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಯಾಗಿದೆ. ದಿಗ್ಬಂಧನವನ್ನ ವಿಧಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಅವರ ಮನೆಯ ಕೆಲಸದ ಆಳುಗಳಿಂದ ಹಿಡಿದು ಯಾರ್ಯಾರು ಅವರ ಜೊತೆ ಇದ್ರು, ಅವರ ಪಟಾಲಂ ಏನೇನಿತ್ತು, ಅವರೆಲ್ಲರಿಗೂ ಕೂಡ ಈಗ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. ಸಿನಿಮಾ ವಿಚಾರದಲ್ಲಿ ಸಹೋದರನಿಗೆ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಹಾಗಾದ್ರೆ ಏನಾಗಿದೆ, ಇದರ ಕುರಿತಾದಂತಹ ಒಂದು ವರದಿಯನ್ನ ನೋಡ್ತಾ ಬರೋಣ. ದರ್ಶನ್ ಬದಲಾಗಿದ್ದಾರೆ ಅನ್ನೋದಕ್ಕಿಂತ ವಿಜಯಲಕ್ಷ್ಮಿ ಅವರನ್ನ ಬದಲಾಯಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ದಾಸನ ಬಗ್ಗೆ ದಿನೇ ದಿನೇ ಒಂದಲ್ಲ ಒಂದು ವಿಚಾರ ಸದ್ದು ಮಾಡ್ತಾನೆ ಇದೆ. ಅದುವೇ ಬದಲಾವಣೆಯ ವಿಚಾರ. ಸೆಲೆಬ್ರಿಟಿಗಳು ದರ್ಶನ್ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಿದ್ದರೆ, ಇತ್ತ ದರ್ಶನ್ ಕೂಡ ತನ್ನ ಪತ್ನಿ ವಿಜಯಲಕ್ಷ್ಮಿ ಮಾತನ್ನ ಮೀರುತ್ತಿಲ್ಲ ಅನ್ನೋ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ.
ದರ್ಶನ್ ಇತ್ತೀಚೆಗೆ ಕೋರ್ಟ್ಗೆ ಹಾಜರಾದಾಗ ಎದುರುಗಡೆ ಪವಿತ್ರ ಗೌಡ ಇದ್ರೂ ಕೂಡ ಅತ್ತ ಕಡೆ ತಿರುಗಿಯೂ ನೋಡದೆ ತಾನು ಹೋಗಿದ್ದ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಮರಳಿದ್ದರು. ಅತ್ತ ಪವಿತ್ರ ಗೌಡ ದರ್ಶನ್ ಈ ನಡೆಗೆ ಕಣ್ಣೀರು ಹಾಕಿದ್ದರು. ಇದೇ ವಿಚಾರಕ್ಕೆ ದರ್ಶನ್ ಎಷ್ಟೆಲ್ಲ ಬದಲಾಗಿದ್ದಾರಲ್ಲ. ಕಷ್ಟಕಾಲದಲ್ಲಿ ಜೊತೆಗೆ ನಿಂತ ಅತ್ತಿಗೆ ಜೊತೆಗೆ 100 ಕಾಲ ಬಾಳಿ ಅನ್ನೋದರ ಜೊತೆಗೆ ಇನ್ಮೇಲೆ ಅಣ್ಣ ಅತ್ತಿಗೆ ಜೀವನದಲ್ಲಿ ಮತ್ತೆ ನೀವು ಬರಲೇಬೇಡಿ ಅಂತಿದ್ದಾರೆ ಡಿ ಬಳಗ. ದರ್ಶನ್ ಜೀವನದಲ್ಲಿ ಇದೀಗ ಪತ್ನಿ ವಿಜಯಲಕ್ಷ್ಮಿ ಬಿಟ್ರೆ ಬೇರೇನೂ ಇಲ್ಲವಾಗಿದೆ. ಏನೇ ಇದ್ದರೂ ಎಲ್ಲವನ್ನು ವಿಜಯಲಕ್ಷ್ಮಿ ಬಳಿಯೇ ಚರ್ಚೆ ಮಾಡೋ ಅನ್ನೋ ಹಾಗಿದೆ. ಮೈಸೂರಿಗೆ ಹೋಗಲಿ ಬೆಂಗಳೂರಿಗೆ ಬರಲಿ ಸದಾ ದಾಸನಿಗೆ ಬೆಂಗಾವಲಂತೆ ನಿಂತಿದ್ದಾರೆ ವಿಜಯಲಕ್ಷ್ಮಿ. ಪತಿ ಜೈಲಲ್ಲಿದ್ದಾಗ ಆ 6 ತಿಂಗಳು ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲು ಅಂತ ಮಿಸಸ್ ದಾಸ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೆ ಅದೆಲ್ಲವನ್ನು ಮೀರಿ ದರ್ಶನ್ರನ್ನ ಹೊರತಂದ್ರಲ್ಲ, ಆ ಋಣವನ್ನ ದಾಸ ಕೊನೆವರೆಗೂ ಮರೆಯುವಂತಿಲ್ಲ. ದರ್ಶನ್ಗಾಗಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಲ್ಲದೆ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ ಬಳಿ ಪ್ರಸಾದ ಕೇಳಿ ಭೀಮನ ಅಮಾವಾಸ್ಯೆ ದಿನ ಬನಶಂಕರಿ ತಾಯಿಯ ಮೊರೆ ಹೋಗಿದ್ದ ವಿಜಯಲಕ್ಷ್ಮಿಯ ಪೂಜಾ ಫಲ ಫಲಿಸಿದ್ದೇ ಪತ್ನಿಯ ಮೇಲಿನ ಗೌರವ ದರ್ಶನ್ಗೆ ಹೆಚ್ಚಾಗಲು ಕಾರಣ ಅಂದ್ರೂ ತಪ್ಪಾಗಲ್ಲ. ದರ್ಶನ್ ರಿಲೀಸ್ ಆದ್ಮೇಲೂ ಸಹ ವಿಜಯಲಕ್ಷ್ಮಿಯ ಟೆಂಪಲ್ ರನ್ ನಿಂತಿಲ್ಲ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ರು. ಇದೇ ಜಾತ್ರೆಗೆ ದರ್ಶನ್ ಕೂಡ ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಬರೋದಕ್ಕಾಗ್ತಿಲ್ಲ. ಹೀಗಾಗಿ ವಿಜಯಲಕ್ಷ್ಮಿಯೇ ಮುಂದೆ ನಿಂತು ಸಾಮೂಹಿಕ ವಿವಾಹ ನೆರವೇರಿಸಿದ್ದಾರೆ. ಸುಮಾರು 24 ಜೋಡಿಗಳಿಗೆ 5 ಗ್ರಾಂ ಚಿನ್ನದ ಮಾಂಗಲ್ಯವನ್ನ ಉಡುಗೊರೆಯಾಗಿ ನೀಡಿ ಹೊಸ ಜೋಡಿಗಳಿಗೆ ಶುಭ ಹಾರೈಸಿದ್ರು. ಜೀವನ ಚೆನ್ನಾಗಿರ್ಲಿ, ಮುಂದೆ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತೀನಿ. ಹಾಗೆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆಯದಾಗಲಿ. ಸದ್ಯ ಪತಿ ಮೇಲೆ ವಿಜಯಲಕ್ಷ್ಮಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಟ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿಯಿಂದ ಅಷ್ಟದಿಗ್ಬಂಧನ ಹಾಕಲಾಗಿದೆ. ದರ್ಶನ್ ಸಾಮ್ರಾಜ್ಯದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಕಂಟ್ರೋಲ್ ತಗೊಂಡಿದ್ದಾರೆ. ದರ್ಶನ್ ಹಳೆ ಪಟಾಲಂಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಮ್ಯಾನೇಜರ್, ಮನೆ ಕೆಲಸದವರು, ನಾಯಿ ಆರೈಕೆ ಮಾಡೋರು, ಡ್ರೈವರ್ಗಳು ಹೀಗೆ ಎಲ್ಲರನ್ನೂ ವಿಜಯಲಕ್ಷ್ಮಿ ಬದಲಾಯಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ಇದ್ದ ಟೀಮ್ ಚೇಂಜ್ ಆಗಿದೆ. ಎಲ್ಲರ ಚೇಂಜ್ ಬಳಿಕವಷ್ಟೇ RR ನಗರ ಮನೆಗೆ ನಟ ದರ್ಶನ್ ಎಂಟ್ರಿ ಆಗಿರೋದು. ಆದರೆ ದರ್ಶನ್ ಆ ಮನೆಗೆ ಬರೋದಕ್ಕೂ ಬೇಕಂತೆ ವಿಜಯಲಕ್ಷ್ಮಿ ಪರ್ಮಿಷನ್. ಜೈಲಿಂದ ರಿಲೀಸ್ ಬಳಿಕ ಪತಿ ಜೊತೆಯೇ ಇರುವ ವಿಜಯಲಕ್ಷ್ಮಿ ದರ್ಶನ್ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ಸಿನಿಮಾ ವಿಚಾರಗಳನ್ನ ನೋಡ್ಕೊಳ್ತಿದ್ದಾರೆ ತಮ್ಮ ದಿನಕರ್. ಹೀಗಾಗಿ ಸಹವಾಸದಿಂದ ಸನ್ಯಾಸಿ ಕೆಟ್ಟಾಗಿದೆ. ಮುಂದೆಯೂ ಹಾಗಾಗದಂತೆ ಎಲ್ಲವನ್ನೂ ಕಂಟ್ರೋಲ್ ಮಾಡಲಾಗ್ತಿದೆ. ದಾಸನ ಸಾಮ್ರಾಜ್ಯದಲ್ಲಿ ಈಗ ಮಹಾರಾಣಿಯಂತೆ ವಿಜಯಲಕ್ಷ್ಮಿಯ ಮಾತು ನಡೆಯುತ್ತಿದ್ದು, ಹಳೆಯ ಪಟಾಲಂಗಳನ್ನ ದೂರವಿಟ್ಟು ದಾಸನ ಸುತ್ತಮುತ್ತ ಇರುವವರ ಮೇಲೆ ಕಟ್ಟೆಚ್ಚರ ವಹಿಸ್ತಾ ಇರೋ ವಿಜಯಲಕ್ಷ್ಮಿ ಪಾಲಿನ ಒಳ್ಳೆಯ ದಿನಗಳು ಬಂದಿವೆ ಅಂದ್ರೂ ಅತಿಶಯೋಕ್ತಿಯಲ್ಲ. ಒಂದು ಕಾಲದಲ್ಲಿ ದರ್ಶನ್ಗೆ ಇದ್ದ ಹವಾನೇ ಬೇರೆ ಬಿಡಿ. ಎಲ್ಲೇ ಹೋದ್ರೂ ದರ್ಶನ್ನ ಪಟಾಲಂ ಸುತ್ತಮುತ್ತ ಇರ್ತಿತ್ತು. ಬಾಸ್ ಬಾಸ್ ಅಂತ ಹಿಂದೆ ಮುಂದೆ ಸದಾ ಸುತ್ತಾಡ್ತಿದ್ರು. ಒಂದೇ ಒಂದು ನರಪಿಳ್ಳೆ ಹೋಗ್ಬೇಕಂದ್ರೂ ದಾಸನ ಪಟಾಲಂ ಅಪ್ಪಣೆ ಪಡಿಬೇಕಿತ್ತು. ಹೋದಲ್ಲಿ ಬಂದಲ್ಲೆಲ್ಲ ಬಾಸ್ಗೆ ಜೈ ಜೈ ಅಂತಿದ್ದವರು ಸ್ಯಾಂಡಲ್ವುಡ್ ಚಕ್ರವರ್ತಿ ಅನ್ನೋ ಉಪ್ಪರಿಗೆ ಮೇಲೆ ಕೂರಿಸಿದ್ರು. ಇದಕ್ಕೆ ತಕ್ಕಂತೆ ದರ್ಶನ್ ಕೂಡ ಇದೇ ಗತ್ತು ಗಾಂಚಾಲಿಯಲ್ಲೇ ಇರ್ತಿದ್ರು. ನಾನು ಅಂದ್ರೇನೆ ಬೇರೆ ಲೆವೆಲ್ ಅನ್ನೋ ರೇಂಜ್ಗೆ ಮೆರೆದಾಡ್ತಿದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು. ಬರೀ ದರ್ಶನ್ ಮಾತ್ರವಲ್ಲ, ಇಡೀ ಪಟಾಲಂ ಕೂಡ ಕಂಬಿ ಹಿಂದೆ ಸೇರಿತ್ತು. ದರ್ಶನ್ರ ಇವತ್ತಿನ ಪರಿಸ್ಥಿತಿಗೆ ಇದೇ ಗ್ಯಾಂಗೇ ಕಾರಣ ಅನ್ನೋ ಮಾತು ಕೇಳಿ ಬಂದಿದ್ವು. ಹೀಗಾಗಿಯೇ ದಾಸನ ಸುತ್ತಮುತ್ತ ಇದ್ದವರಿಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಬದಲಾಗಿರೋ ದರ್ಶನ್ ಸುತ್ತ ಅಷ್ಟದಿಗ್ಬಂಧನ ಹಾಕಿದ್ದಾರೆ. ದರ್ಶನ್ ಸುತ್ತ 7 ಸುತ್ತಿನ ಕೋಟೆ ನಿರ್ಮಿಸಿರೋ ವಿಜಯಲಕ್ಷ್ಮಿ ತಮ್ಮ ಅನುಮತಿ ಇಲ್ಲದೆ ಯಾರನ್ನೂ ಭೇಟಿ ಮಾಡುವುದಕ್ಕೆ ಅವಕಾಶ ಕೊಡ್ತಿಲ್ಲ. ಸದ್ಯಕ್ಕಂತೂ ದರ್ಶನ್ ಎಲ್ಲೂ ಹೋಗ್ತಿಲ್ಲ. ಸಿನಿಮಾ ಶೂಟಿಂಗ್ ಶುರುವಾದ್ಮೇಲೂ ಹೀಗೆ ಇರುತ್ತಾ ಕಾದು ನೋಡಬೇಕು. ಅತ್ತ ಸುಬ್ಬಿ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದು, ಹಳೆಯ ಸ್ನೇಹ ಸಂಬಂಧಕ್ಕೆ ದರ್ಶನ್ ಎಳ್ಳು ನೀರು ಬಿಡ್ತಾರಾ ಇಲ್ಲ ಮತ್ತೆ ಅನುರಾಗ ಸಂಗಮ ಶುರುವಾಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೊ ಈಗಾಗಲೇ ಕಾಟೇರ್ನನ್ನ ಕಟ್ಟಿ ಹಾಕೋದಕ್ಕೆ ಅಷ್ಟ ದಿಗ್ಬಂಧನವನ್ನ ವಿಜಯಲಕ್ಷ್ಮಿ ವಿಧಿಸಿದ್ದಾರೆ. ಆದರೆ ವಿಜಯಲಕ್ಷ್ಮಿ ಏನೋ ಎಲ್ಲ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಟೇರ ಯಾವ ರೀತಿಯಾಗಿ ಈ ಒಂದು ತನ್ನ ಜೀವನದಲ್ಲಿ ನಡೆದಂತಹ
ಘಟನೆಯನ್ನ ಪಾಠವನ್ನ ಕಲಿತಾರಾ ಅನ್ನುವಂತಹ ಪ್ರಶ್ನೆ ಪ್ರಮುಖವಾಗಿ ನಾವು ಗಮನಿಸಬೇಕು. ಈಗಾಗಲೇ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಶೂಟಿಂಗ್ ಕೂಡ ನಡೆಯೋದಕ್ಕೆ ಎಲ್ಲಾ ರೀತಿಯ ತಯಾರಿ ಕೂಡ ನಡೀತಾ ಇದೆ. ಇದೇ ತಿಂಗಳಲ್ಲಿ ಡೆವಿಲ್ ಚಿತ್ರದ ಚಿತ್ರೀಕರಣ ನಡಿಬೇಕು. ಅದಕ್ಕಿಂತ ಮುಂಚೆ ಒಂದ್ಸಲ ಮತ್ತೊಮ್ಮೆ ಮುಹೂರ್ತವನ್ನ ಮಾಡಿ ಚಿತ್ರೀಕರಣಕ್ಕೆ ಹೋಗ್ತಾರೆ. ಆ ಒಂದು ಚಿತ್ರೀಕರಣದ ವಿಚಾರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ 30% ಚಿತ್ರೀಕರಣ ಆಗಿದೆ. ಮುಂದಿನ ದಿನಗಳಲ್ಲಿ ಇಡೀ ದೇಶದಾದ್ಯಂತ ನಾನು ಹೋಗೋದಕ್ಕೆ ಅಥವಾ ನಾನು ಯಾವ ಕಡೆ ದೇಶದಲ್ಲಿ ಎಲ್ಲೆಲ್ಲ ಹೋಗಬೇಕು ಅಲ್ಲಿಗೆ ಹೋಗೋದಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೋರ್ಟ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಕೋರ್ಟ್ ಅದಕ್ಕೆ ಮನ್ನಣೆಯನ್ನ ಕೂಡ ನೀಡಿದೆ. ಆದರೆ ಈಗ ಸಿನಿಮಾ ಶೂಟಿಂಗ್ ಇರುವಂತಹ ಸಂದರ್ಭದಲ್ಲಿ ಕಾಟೇರನನ್ನ ಕಟ್ಟಿ ಹಾಕೋದಕ್ಕೆ ವಿಜಯಲಕ್ಷ್ಮಿಗೆ ಆಗತ್ತಾ? ದರ್ಶನ್ ಮಾತು ಕೇಳ್ತಾರ? ಈ ಹಿಂದಿನ ಅನೇಕ ಬೆಳವಣಿಗೆಗಳು, ಅನೇಕ ಘಟನೆಗಳು ದರ್ಶನ್ ಯಾರ ಮಾತು ಕೇಳೋದಿಲ್ಲ, ಆನೆ ನಡೆದಿದ್ದೇ ದಾರಿ ಅನ್ನುವಂತಹ ರೀತಿಯಲ್ಲಿ ತನ್ನದೇ ದಾರಿಯನ್ನ ಹೋಗಿ ಆ ನಂತರ ಏನೆಲ್ಲ ಘಟನೆಗಳಿಗೆ ಕಾರಣರಾದ್ರು, ಈ ಒಂದು ಕೊಲೆ ಪ್ರಕರಣದಲ್ಲಿ ಹೇಗೆ ಸಿಕ್ಕಾಕೊಂಡ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಈಗ ದಿಗ್ಬಂಧನವನ್ನ ವಿಧಿಸಿದ್ದಾರೆ ವಿಜಯಲಕ್ಷ್ಮಿ. ಆದರೆ ದಿಗ್ಬಂಧನವನ್ನ ಅವರು ತನ್ನ ಜೀವನದಕ್ಕೂ ಹಾಕಿಕೊಳ್ತಾರಾ ಅಥವಾ ಮನಸ್ಥಿತಿ ಹಿಂದಿನ ರೀತಿಯಾಗಿಯೇ ಇದೆಯಾ? ಆ ಒಂದು ಪ್ರೇಮ ಚಿರಕಾಲ ಉಳಿಯತ್ತಾ ಅನ್ನುವಂತಹ ಪ್ರಶ್ನೆ ಅಂತೂ ಸಹಜವಾಗಿ ಎಲ್ರಿಗೂ ಕೂಡ ಇದೆ. ಆದರೆ ನಾವು ಗಮನಿಸ್ತಾ ಹೋದ್ವಿ, ದರ್ಶನ್ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ಅವರು ಯೋಗಾಸನ ಆಗಿರ್ಬೋದು ಅಥವಾ ವ್ಯಾಯಾಮಗಳಾಗಿರ್ಬೋದು, ಪುಸ್ತಕಗಳನ್ನು ಓದ್ತಾ ಇದ್ದಿದ್ದು, ಧ್ಯಾನವನ್ನ ಮಾಡ್ತಾ ಇದ್ರು. ಅವರು ಒಂದಷ್ಟು ತನ್ನ ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಬದಲಾವಣೆಯನ್ನ ಮಾಡ್ಕೊಂಡಿದ್ರು ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿದೆ. ಅದರ ಜೊತೆಗೆ ಆ ನಂತರ ಅವರು ನಡ್ಕೊಂಡಂತಹ ರೀತಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗಿತ್ತು ಅಂತ ಹೇಳಿ. ಹಾಗಾಗಿ ಅಷ್ಟ ದಿಗ್ಬಂಧನ ಹಾಕಿರುವಂತಹ ವಿಜಯಲಕ್ಷ್ಮಿ ಕೈಯಲ್ಲಿ ಕಾಟೇರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಅಂತೂ ಇದೆ. ಶೂಟಿಂಗ್ ಆಗಿ ಅವರು ದೇಶಾದ್ಯಂತ ಸಂಚಾರಕ್ಕೆ ಹೋಗೋದಕ್ಕೆ ಅನುಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲೆಲ್ಲ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಅಂತೂ ಇದೆ. ತನ್ನ ಜೀವನದಲ್ಲಿ ಪಾಠವನ್ನ ಕಲೀಲಿ ಅನ್ನೋದೇ ಅವರ ಅಭಿಮಾನಿಗಳ ಆಸೆ ಕೂಡ. ಪಂಚಾಯಿತಿಯ 2ನೇ ಸ್ಟೋರಿಯಲ್ಲಿ ಪರ್ಸೆಂಟೇಜ್ ಸರ್ಕಾರ ಅನ್ನುವಂತಹ ವಿಚಾರ ಈಗಾಗಲೇ ಎಂತಹ ವಿಪರ್ಯಾಸ ನೋಡಿ. 2022ರಲ್ಲಿ ಇದೇ ಕಾಂಗ್ರೆಸ್ನಲ್ಲಿ ಇದ್ದಂತಹ ಅಂದ್ರೆ ಆಗ ವಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಆಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರುವ ಕೆಂಪಣ್ಣ ಅವರು ದೂರನ್ನು ಕೊಡ್ತಾರೆ. 40% ಇರುವಂತಹ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಬಿಜೆಪಿ ಸರ್ಕಾರ ಇತ್ತು, ಅಲ್ಲಿ 40% ಕಮಿಷನ್ ತೆಗೆದುಕೊಳ್ತಾರೆ ಅಂತ ಸಿದ್ದರಾಮಯ್ಯ ಅವರಿಗೆ ದೂರನ್ನ ಕೊಡ್ತಾರೆ. ದಾಖಲೆಗಳನ್ನ ಕೂಡ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ. ಆದ್ರೆ ಇದೀಗ ಸಿದ್ದರಾಮಯ್ಯ ಅವರೇ ಇರುವಂತಹ ಸರ್ಕಾರದ ಮೇಲೆ ಇದೀಗ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಆರೋಪವನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ಈಗ ಪರ್ಸೆಂಟೇಜ್ ಸರ್ಕಾರದಲ್ಲಿ ಆರೋಪ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರಕ್ಕಿಂತಲೂ ಹೆಚ್ಚಿನ ಪರ್ಸೆಂಟೇಜ್ ಇದೆ. ಆಗ 40% ಕಮಿಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿತ್ತು. PCM ಅಭಿಯಾನವನ್ನು ಕೂಡ ಮಾಡಿ ಆಗ ಇದ್ದಂತಹ ಒಂದು ಬಿಜೆಪಿ ಸರ್ಕಾರವನ್ನು ಕೆಳಗಿಳಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಕೂಡ ಬಂತು. ಇದೀಗ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ದೂರನ್ನ ಸಲ್ಲಿಸಲಾಗಿದೆ. ಆಗ ವಿಪಕ್ಷ ನಾಯಕರಾಗಿದ್ರು, ಆಗ ಆ ಸಂದರ್ಭದಲ್ಲಿ ಕೂಡ ದೂರನ್ನು ತೆಗೆದುಕೊಂಡಿದ್ರು. ಇದೀಗ ಅವರದ್ದೇ ಸರ್ಕಾರ, ಸಿಎಂ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಸರ್ಕಾರದಲ್ಲೇ ಈಗಲೂ ಕೂಡ ಪರ್ಸೆಂಟೇಜ್ ನಡೀತಾ ಇದೆ, ಕಮಿಷನ್ ಜಾಸ್ತಿಯಾಗಿ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಕೇಳ್ತಾ ಇರುವ ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರರ ಸಂಘ ಈಗ ಸಿದ್ದರಾಮಯ್ಯ ಅವರಿಗೆ ದೂರನ್ನ ಕೂಡ ಕೊಟ್ಟಿದೆ. ಕಾರಣ ಈಗಾಗಲೇ ಇಂತಹ ಒಂದು ಬಿಜೆಪಿಯ ವಿರುದ್ಧ 40% ಕಮಿಷನ್ ಅನ್ನ ಆರೋಪವನ್ನ ನಾವು ಮಾಡಿದ್ವಿ. ಆ ನಂತರ ಆದಂತಹ ಬೆಳವಣಿಗೆಗಳು ನೋಡಿದ್ವಿ. ಆದ್ರೆ ಈಗ ನಿಮ್ಮದೇ ಸರ್ಕಾರದಲ್ಲಿ ಈ ರೀತಿಯ ಭ್ರಷ್ಟಾಚಾರ ಆಗ್ತಾ ಇದೆ, ಭ್ರಷ್ಟಾಚಾರದ ಸರ್ಕಾರ ಅಂತ ಹೇಳಿ ಅಭಿಯಾನವನ್ನ ಕೂಡ ಕಾಂಗ್ರೆಸ್ ಆಗ ಮಾಡಿತ್ತು. PCM ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡಿ ಕಾಂಗ್ರೆಸ್ ಬಂದಿತ್ತು. ಆದ್ರೆ ಈಗ ಇದೇ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಸಚಿವರುಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಈಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ದೂರನ್ನ ಸಲ್ಲಿಸಿದ್ದಾರೆ. 40% ಅನ್ನುವಂತಹ ಆರೋಪ ಯಾವಾಗ ಬಿಜೆಪಿಗೆ ಮುಳುವಾಯಿತು ನೋಡಿ, ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಅಭಿಯಾನವನ್ನ ಮಾಡಿಕೊಂಡು ಅಧಿಕಾರವನ್ನ ಪಡೆಯೋದಿಕ್ಕೆ ಸಾಧ್ಯ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುತ್ತೆ. ಕಾಂಗ್ರೆಸ್ ಅಧಿಕಾರವನ್ನ ಪಡೆದುಕೊಳ್ಳುವುದರಲ್ಲಿ ದೊಡ್ಡ ಮಟ್ಟದ ಸಿಂಹಪಾಲು ಅಂತ ಹೇಳಿದ್ರೆ ಇದೇ ಒಂದು ಕಮಿಷನ್ ಅನ್ನ ಅಸ್ತ್ರವನ್ನಾಗಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಸರ್ಕಾರದಿಂದ ಇದೀಗ ಅಧಿಕಾರಿಗಳ ಭ್ರಷ್ಟಾಚಾರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳುವಾಗ ಆಗಿದೆ. ಇದೀಗ ಇದೇ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಅವರಿಗೆ ಈಗ ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಪರ್ಸೆಂಟೇಜ್ ಇದೆ ಅಂತ ಹೇಳಿ ರಾಜ್ಯ ಗುತ್ತಿಗೆದಾರರ ಸಂಘ ಆರೋಪವನ್ನ ಮಾಡ್ತಾ ಇದೆ. ನಿಮ್ಮದೇ ಸರ್ಕಾರದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಲ್ಲ ಅಂತ ಹೇಳಿ ಬಂದಂತಹ ಸರ್ಕಾರ ನಿಮ್ಮದು. ಆದ್ರೆ ಇದೀಗ ನಿಮ್ಮ ಸರ್ಕಾರದಲ್ಲೇ ಇಂತಹ ಹಿಂದಿನ ಸರ್ಕಾರಕ್ಕಿಂತಲೂ ಹೆಚ್ಚಿನ ಪರ್ಸೆಂಟೇಜ್ ಅನ್ನ ಕೇಳಲಾಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ. 40% ಮೀರಿದಂತಹ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ.
ಈಗಾಗಲೇ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ದೂರಿನಲ್ಲಿ ಏನಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಧಿಕಾರಿಗಳ ಪರ್ಸೆಂಟೇಜ್ ವಿರುದ್ಧ ಸಿಎಂಗೆ ಗುತ್ತಿಗೆದಾರರ ಸಂಘ ಇವತ್ತು ಅವರನ್ನ ಭೇಟಿ ಮಾಡಿ ದೂರನ್ನ ಕೂಡ ಕೊಟ್ಟಿದೆ. ಏನಾಗಿದೆ, ಆ ದೂರಿನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಕಮಿಷನ್ ದಂಧೆ ಹಿಂದಿನ ಸರ್ಕಾರಕ್ಕಿಂತಲೂ ಜಾಸ್ತಿ ಇದೆ. ಈಗ ಅಂದ್ರೆ ಈ ಹಿಂದೆ ಕೂಡ ಕೆಂಪಣ್ಣ ಅವರಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ಅನಂತರ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅಥವಾ ಸಿದ್ದರಾಮಯ್ಯ ಅವರಿಗೆ ಮತ್ತೆ ದೂರ ಹೇಳಿದ್ರು, ನಿಮ್ಮ ಸರ್ಕಾರ ಕೂಡ ಇದೇ ರೀತಿಯಾಗಿ ಈಗ ಮತ್ತೆ ಕಮಿಷನ್ ದಂಧೆಯನ್ನ ಮಾಡ್ತಾ ಇದೆ, ಕಮಿಷನ್ ಜಾಸ್ತಿಯಾಗಿ ಕೇಳ್ತಿದ್ದಾರೆ ಅಂತ ಹೇಳಿ ಇದೀಗ ಮಂಜುನಾಥ್ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಇವತ್ತು ಇಡೀ ಗುತ್ತಿಗೆದಾರರ ಸಂಘ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದೆ. ಕಾಮಗಾರಿಯ ಟೆಂಡರ್ ವಿಚಾರ ಆಗಿರ್ಬೋದು, ಅದನ್ನ ಮಂಜೂರಾತಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಇಲ್ಲಿ ಕಮಿಷನ್ ಕೇಳ್ತಾ ಇದ್ದಾರೆ. ಅಧಿಕಾರಿಗಳು ಸಚಿವರುಗಳ ಅಥವಾ ನಿಮ್ಮ ಸರ್ಕಾರದ ಹೆಸರನ್ನ ಹೇಳ್ತಾ ಇದ್ದಾರೆ. ಕಾಮಗಾರಿಕೆ ಟೆಂಡರ್ ಆಗುವಂತಹ ಸಂದರ್ಭದಲ್ಲಿ ಕೂಡ ಕಮಿಷನ್ ಕೇಳಲಾಗ್ತಾ ಇದೆ, ಮಂಜೂರಾತಿ ಮಾಡುವಂತಹ ವಿಚಾರದಲ್ಲಿ ಕಮಿಷನ್ ಅನ್ನ ಕೇಳಲಾಗ್ತಾ ಇದೆ. ಅಧಿಕಾರಿಗಳ ಕಿರುಕುಳ ನಿಲ್ಲದಿದ್ರೆ ನಾವು ಹೈಕಮಾಂಡ್ಗೂ ದೂರು ಕೊಡ್ತೀವಿ, ರಾಜ್ಯಪಾಲರಿಗೂ ಕೂಡ ದೂರನ್ನ ಸಲ್ಲಿಸ್ತೀವಿ. ಇದನ್ನ ಇನ್ನು ಮುಂದೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ಹೆಸರನ್ನ ಹೇಳ್ಕೊಂಡು, ಯಾವ ಅಸ್ತ್ರವನ್ನ ಇಟ್ಕೊಂಡು ನೀವು ಸರ್ಕಾರವನ್ನ ರಚನೆ ಆಗೋದಕ್ಕೆ ನಿಮ್ಗೆ ಅವಕಾಶ ಆಯಿತೋ, ಈಗ ನಿಮ್ಮ ಸರ್ಕಾರದಲ್ಲೂ ಕೂಡ ಇದೇ ಇದೆ. ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಈಗ ಗುತ್ತಿಗೆದಾರರ ಸಂಘ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವ ಮಂಜುನಾಥ್. ಹಾಗೇನೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಇದೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನು ಹೇಳೋದು ಇದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ, ಸಾಧ್ಯವಾದಷ್ಟು ಏಪ್ರಿಲ್ ಬಡ್ಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಇಲ್ಲ, ಪರ್ಸೆಂಟೇಜ್ ಏನಾಗಿದೆ ಅಂದ್ರೆ ದಯಮಾಡಿ ಅವರು ಕ್ಲಿಯರ್ ಮಾಡ್ತೀನಿ ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ಇಲ್ಲ 40% ಕ್ವಶನ್ ಬರಲ್ಲ. ನಾನು ಹೇಳ್ತಿರೋದಕ್ಕಿಂತ ಹಣ ಬಿಡುಗಡೆ ವಿಚಾರವಾಗಿ ಸ್ವಲ್ಪ ಅಧಿಕಾರಿಗಳು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆನೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ, ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಅದಾಗಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದೀವಿ. ನಾವು ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘ ಸಿದ್ಧತೆ ಮಾಡ್ಕೊಂಡಿದೆ. ಅದು ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡೆಲ್ಲ ಕೊಡೋದು. ನಾವು ನಮಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಡ. ಅವರು ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಮತ್ತೆ ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ, ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿಲ್ಲ. ಲಂಚ ತಗೊಳ್ಳೋನು ಇಲ್ಲಿ ಅಪರಾಧಿ ಅಲ್ಲ, ಆರೋಪಿ ಅಲ್ಲ, ಲಂಚ ಕೊಡೋನು ಕೂಡ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಈ ಮಾತನ್ನ ಹೇಳಬೇಕಾಗಿತ್ತು ಅವರು. ಇದೀಗ ಸಿಎಂ ಹಾಗಾದ್ರೆ ಗುತ್ತಿಗೆದಾರರಿಗೆ ಏನು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋದರೆ, ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಒಟ್ಟು 32,000 ಕೋಟಿ ಬಿಲ್ ಬಾಕಿ ಇದೆ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. 3 ರಿಂದ 4 ವರ್ಷಗಳಿಂದ ಆಗಿರುವಂತಹ ಕಾಮಗಾರಿಗಳ ಬಿಲ್ ಬಾಕಿ ಇದೆ, ಕೊಟ್ಟಿಲ್ಲ. ಯಾಕಂದ್ರೆ ಈಗಾಗಲೇ ಆರೋಪವನ್ನು ಏನ್ ಮಾಡ್ತಾ ಇದ್ದಾರೆ ವಿಪಕ್ಷದವರು, ಗ್ಯಾರಂಟಿ ಯೋಜನೆಗಳಿಂದ ಯಾವ ಬಿಲ್ ಕೂಡ ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ, ಹಣನೇ ಬರ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಏನ್ ಮಾಡ್ತಿದ್ದಾರೆ. ಅದಕ್ಕೆ ಒಂದು ರೀತಿಯಾಗಿ ಈಗಾಗಲೇ 3-4 ವರ್ಷಗಳಿಂದ ಆಗಿರುವಂತಹ ಎಷ್ಟು ಬಾಕಿ ಇದೆ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಇವತ್ತು ಹೇಳಿದ್ದಾರೆ. ಏಪ್ರಿಲ್ ತಿಂಗಳೊಳಗೆ 15,000 ಕೋಟಿ ರಿಲೀಸ್ ಮಾಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇವರ ಆರೋಪ ಏನಿರುವಂತದ್ದು, ನಾವು ಪ್ರತಿಯೊಂದು ಟೆಂಡರ್ ಆಗಿರ್ಬೋದು, ಮಂಜೂರಾತಿ ಆಗ್ಬೇಕಂದ್ರೂ ಕೂಡ ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇನ್ನೊಂದು ಕಡೆ ಬಿಲ್ ರಿಲೀಸ್ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ಅದುವೇ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಟೆನ್ಷನ್ಗೆ ಕಾರಣ ಆಗ್ತಾ ಇರೋದು. ಗುತ್ತಿಗೆದಾರರು ಸಾಕಷ್ಟು ಜನ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ಕೆಲವು ತಿಂಗಳುಗಳ ಹಿಂದೆ. ಈ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ, ಏಪ್ರಿಲ್ ಮೊದಲ ವಾರದಲ್ಲಿ 50% ಹಣವನ್ನ ರಿಲೀಸ್ ಮಾಡಿಸ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಷ್ಟು ಮಾತ್ರ ಅಲ್ಲ, ತಮಿಳುನಾಡು ಮಾದರಿಯ 6% GST ಭರಿಸುವ ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ GST ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೇನಿದ್ರು ಕೂಡ ಸರ್ಕಾರಕ್ಕೆ ಕಟ್ಟುವ ರೀತಿಯಾಗಿದೆ, ₹1 ಉಳಿಯೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಹಣಕಾಸು ಇಲಾಖೆಗೆ ಗುತ್ತಿಗೆದಾರರ ಮುಂದೆಯೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಾಗಬೇಕು, ಎಷ್ಟು ಪರ್ಸೆಂಟೇಜ್ ಹಣವನ್ನ ನೀವು ರಿಲೀಸ್ ಮಾಡಬೇಕು, ಏಪ್ರಿಲ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಹಣವನ್ನ ರಿಲೀಸ್ ಮಾಡಬೇಕು, ಏನೇನಾಗಿದೆ, GST ವಿಚಾರ, ಇವೆಲ್ಲದರ ಬಗ್ಗೆ ಕೂಡ ಹಣಕಾಸು ಇಲಾಖೆಗೆ ಈಗಾಗಲೇ ಗುತ್ತಿಗೆದಾರರ ಮುಂದೆಯೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ
ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಯೋಚನೆಯನ್ನ ಮಾಡಬೇಕಾಗತ್ತೆ. ಜೊತೆಗೆ ಯಾವ ಒಂದು ವಿಚಾರವನ್ನ ಇಟ್ಟುಕೊಂಡ ಅಧಿಕಾರಕ್ಕೆ ಈ ಸರ್ಕಾರ ಬಂದಿದೆಯೋ ಅದೇ ವಿಚಾರವನ್ನ ಇಟ್ಟುಕೊಂಡು ಇದೀಗ ಅವರ ವಿರುದ್ಧ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಸಿಎಂ ಆಗಿರ್ಬೋದು, ಸಚಿವರುಗಳಾಗಿರ್ಬೋದು, ಎಲ್ಲರೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಇಲ್ಲದಿದ್ರೆ ಜನರೇ ಮುಂದಿನ ದಿನಗಳಲ್ಲಿ ಪಾಠವನ್ನ ಕಲಿಸ್ತಾರೆ ಅನ್ನೋದನ್ನ ಹೇಳ್ತಾ ಇವತ್ತಿನ ಪಂಚಾಯಿತಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.